ರಘು ಶಾಸ್ತ್ರಿ ಅವರಿದ್ದಾರೆ. ಈಗಾಗಲೇ ಹಲವಾರು ಸಿನಿಮಾಗಳ ನಿರ್ದೇಶನ ಮಾಡಿರೋರು, ನಮ್ಮ ಸಿನಿಮಾಗೆ ಸಾಹಿತ್ಯ ಒದಗಿಸ್ಕೊಟ್ಟಿರೋರು. ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಈ ಸಿನಿಮಾ ಲಿರಿಕ್ ರೈಟರ್ ಆಗಿ ಅಂತ ಬಂದಾಗ ನಾನು ಬಾಬು ಸರ್ ದೊಡ್ಡ ಫ್ಯಾನು. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನು ನೋಡಿ ಬೆಳೆದವನು. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದು ಒಂದು ನನಗೆ ಭಾಳ ಇಷ್ಟವಾದ ಸಿನಿಮಾ. ಆಮೇಲೆ ಅವಕಾಶ ಕೊಟ್ಟ ಮಣಿಕಾಂತ್ ಕದ್ರಿ ಅವ್ರನ್ನ ಅಣ್ಣ ಅಂತಲೇ ಕರೆಯೋದು. ಆಮೇಲೆ ವಿಜಯಣ್ಣ, ನಮ್ಮ ರಾಜೇಶ್ ಅವರು, ಪ್ರೊಡ್ಯೂಸರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡೋದು. ಈ ಸಿನಿಮಾಗೆ ಹಾಡು ಬರೆಯೋದು ಎಲ್ಲ ಸಿನಿಮಾಗಳಿಗೆ ಬರ್ದಂಗಲ್ಲ, ಯಾಕೆಂದರೆ ಇದು ತುಳುನಾಡು ಮೇಲೆ ಬೇಸ್ಡ್ ಆಗಿರೋದು. ತುಳುನಾಡು ಯಾವ ಥರದ ನಾಡು ಅಂತಂದರೆ ಅಲ್ಲಿ ದೈವವನ್ನು ಆರಾಧನೆ ಮಾಡ್ತಾರೆ, ಭೂತವನ್ನು ಆರಾಧನೆ ಮಾಡ್ತಾರೆ. ಎರಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಸೊ ಅಲ್ಲಿಯ ಕಲ್ಚರ್ ಗೊತ್ತಿಲ್ಲದೆ ಇಲ್ಲಿ ಸಾಂಗ್ ಬರೆಯೋದು ತುಂಬ ಕಷ್ಟ ಇತ್ತು. ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ವಿಜಯಣ್ಣ. ಸೊ ನಾನು ಫಸ್ಟು ಹಾಡು ಬರೆದು ರೆಕಾರ್ಡಿಂಗಿಗೆ ಅಂತ ಹಿಂಗೆ ಎಂಟ್ರ್ ಆದಾಗ ಪ್ರಸಾದ್ ಸ್ಟುಡಿಯೋದಲ್ಲಿ ಗುರುಗಳು ಕೂತಿದ್ರು. ಏನೋ ಸಾಂಗ್ ಬರೆದಿದ್ಯಾನೋ ಅಂತಂದರು. ಅವತ್ತಾದ ಭಯ ಇದೆಯಲ್ಲ, ಇವತ್ತು ಅವರು ಕೂತಾಗ ಆ ಭಯ ಇನ್ನೂ ಇದೆ ಒಳಗಡೆ. ನಾವು ಅವರ ಬರೆದು ಎಷ್ಟ ಒಂದು ರೀಫಿಲ್ಗೂ ಸಮ ಇಲ್ಲ. ಸೊ ಎಲ್ಲ ನಾನು ಹಾಡು ಬರೆಯೋಕ್ಕೆ ಇನ್ಸ್ಪೈರೇ ನಮ್ಮ ಗುರುಗಳು. ಸೊ ನಮ್ಮ ಎಲ್ಲ ಹಾಡುಗಳು ಅವರಿಗೆ ಅರ್ಪಣೆ. ಸೊ ಇವತ್ತು ಅವ್ರ ಜೊತೆ ಕೂತಿರೋದೇ ಒಂದು ಸಂಭ್ರಮ. ಈ ಚಿತ್ರಕ್ಕೆ 4 ಹಾಡುಗಳನ್ನು ಬರೆದಿದ್ದೀನಿ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರೆಲ್ಲ ಸಪೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.